ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕೌಶಿಕ್, ಮೆಡಿಕಲ್ ಗ್ಯಾಸ್ಟ್ರೆಂಟರಾಲಜಿಸ್ಟ್. ಬಳ್ಳಾರಿ ಹೆಲ್ತ್ ಸಿಟಿ ಆಸ್ಪತ್ರೆಯಲ್ಲಿ ನಾನು ಗ್ಯಾಸ್ಟ್ರೆಂಟರಾಲಜಿಸ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಮಲಬದ್ಧತೆಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣಂತೆ. ಮಲಬದ್ಧತೆ ಅನ್ನೋದು ವೆರಿ ಕಾಮನ್, ಅಂದರೆ ಭಾಳಷ್ಟು ಕಾಮನ್ ಕಂಡೀಷನ್. ಇದು ಭಾಳಷ್ಟು ಜನ ಅದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ, ಇದ್ರೂ ಕೂಡ ಅದರದ್ದು ಒಂದು ಸ್ವಲ್ಪ ಎಂಬರಾಸ್ ಆಗಿ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳಲ್ಲ. ಸೊ ಅದಕ್ಕಂತಾಗಿ ಈಗ ಈ ಮಲಬದ್ಧತೆಯ ತಿಂಗಳಂತ ಹೇಳಿ ಈ ಡಿಸೆಂಬರ್ನ ಸ್ವಲ್ಪ ಆಚರಣೆ ಮಾಡ್ತಾ ಇರ್ತೀವಿ. ಸೊ ಮಲಬದ್ಧತೆ ಅಂದರೆ ಏನು? ಮಲಬದ್ಧತೆಯಲ್ಲಿ ಸಿಂಪ್ಟಮ್ಸ್ ಅಂದರೆ ಸಾಮಾನ್ಯವಾಗಿ ಮೋಷನ್ ಅನ್ನೋದು ಡೈಲಿ ಪಾಸ್ ಮಾಡ್ತಾ ಇರ್ತಾರೆ. ಆದರೆ ಕೆಲವೊಬ್ಬರು ವಾರದಲ್ಲಿ 3 ಸಲ ಅದಕ್ಕಿಂತ ಕಡಿಮೆ ಏನಾದರೂ ಪಾಸ್ ಮಾಡಿದ್ರೆ ಅದನ್ನು ಮಲಬದ್ಧತೆ ಅಂತ ಹೇಳ್ತೀವಿ. ಸೊ ಇದರದ್ದು ಸಿಂಪ್ಟಮ್ಸ್ ಏನು ಇರ್ಬೋದು? ಸೊ ಸಿಂಪ್ಟಮ್ಸ್ ಅಂದರೆ ಫಸ್ಟ್ ಹೇಳ್ದಂಗೆ ಮಲಬದ್ಧತೆಯಲ್ಲಿ ಮೋಷನ್ಸು ವಾರದಲ್ಲಿ 3ಕ್ಕಿಂತ ಕಡಿಮೆ ಪಾಸ್ ಮಾಡಿದ್ರೆ ಮಲಬದ್ಧತೆ ಅಂತ ಹೇಳ್ತೀವಿ. ಅದರ ಜೊತೆಯಲ್ಲಿ ಕೆಲವೊಬ್ಬರಿಗೆ ಭಾಳ ಹಾರ್ಡಾಗಿ ಅಂದರೆ ಗಟ್ಟಿಯಾಗಿ ಮೋಷನ್ಸು ಆಗ್ತಾ ಇರುತ್ತೆ. ಅವರು ಅಂದರೆ ಪ್ರತಿದಿನವೂ ಮೋಷನ್ ಮಾಡ್ತಾರೆ, ಬಟ್ ಆದರೆ ಅವರಿಗೆ ಮೋಷನ್ಸು ಭಾಳ ಹಾರ್ಡಾಗಿ ಅಂದರೆ ಟೈಟಾಗಿ ಆಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ಮೋಷನ್ಸು ಆಗುತ್ತೆ, ಡೈಲಿ ಆಗುತ್ತೆ, ಬಟ್ ಏನಂದರೆ ಅವರಿಗೆ ಅದು ಇನ್ಕಂಪ್ಲೀಟ್ ಫೀಲ್, ಅಂದರೆ ನನಗೆ ಕ್ಲಿಯರ್ ಆಗಿಲ್ಲ ಅನ್ನೋ ಒಂದು ಸೆನ್ಸೇಷನ್ ಆಗ್ತಾ ಇರುತ್ತೆ. ಇದು ಕೂಡ ಮಲಬದ್ಧತೆಯ ಲಕ್ಷಣಗಳು. ಬೇರೆ ಕೆಲವೊಂದು ಲಕ್ಷಣಗಳು ಇದರ ಜೊತೆ ಕೂಡಿರುತ್ತೆ. ಅದು ಏನಂದರೆ ಒಂದು ಹೊಟ್ಟೆ ಉಬ್ಬರ ಅಥವಾ ಹಸುವಾಗ್ಲಾರ್ದಂಗೆ ಇರೋದು, ಅಥವಾ ವೀಕ್ನೆಸ್ ಅಂದರೆ ಅವರಿಗೆ ಕೆಲಸ ಮಾಡಲಿಕ್ಕೆ ಇಚ್ಛೆ ಇರೋಲ್ಲ. ಸೊ ಅವರಿಗೆ ಕೆಲವೊಮ್ಮೆ ಪೇಷಂಟ್ ಬಂದು ಹೊಟ್ಟೆ ಉಬ್ಬರ ಆಗುತ್ತೆ ಅಂತಲೂ ಹೇಳ್ತಾರೆ. ಸೊ ಇವೆಲ್ಲನೂ ಮಲಬದ್ಧತೆಯ ಲಕ್ಷಣಗಳಲ್ಲಿ ಕೆಲವೊಂದು ಲಕ್ಷಣಗಳು. ಸೊ ಮಲಬದ್ಧತೆಯಲ್ಲಿ ಬಹಳಷ್ಟು ವೆರೈಟೀಸ್ ಇರುತ್ತೆ. ಸೊ ಅಂದರೆ ಅದರಲ್ಲಿ ಒಂದು ಅಕ್ಯೂಟ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಅಂದರೆ ಮಲಬದ್ಧತೆಯಲ್ಲಿ ಸಡನ್ನಾಗಿ ಸ್ಟಾರ್ಟ್ ಆಗೋದು, ಅಂದರೆ ರೀಸೆಂಟಾಗಿ ಚೆನ್ನಾಗಿರ್ತಾರೆ, ಬಟ್ ಸಡನ್ನಾಗಿ ಅವರಿಗೆ ಮಲಬದ್ಧತೆಯನ್ನು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಅಕ್ಯೂಟ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಕಾರಣಗಳು ಏನು ಅಂತಂದರೆ ಅವರು ಜೀವನ ಶೈಲಿ, ಅಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಅವರು ಫಿಸಿಕಲ್ ಆ್ಯಕ್ಟಿವಿಟೀಸು ಇರಲ್ಲ, ಅಥವಾ ಡಯಟ್ ಚೇಂಜ್ ಆಗಿರುತ್ತೆ, ಅಥವಾ ಸಡನ್ನಾಗಿ ಅವರು ನೀರು ಅಥವಾ ಈ ಫೈಬರ್ಸ್ನ ಕಡಿಮೆಯಾಗಿ ತೊಗೊತಾ ಇರ್ತಾರೆ. ಆ ಥರ ಮಾಡಿದಾಗ ಈ ಮಲಬದ್ಧತೆ ಸಡನ್ನಾಗಿ ಸ್ಟಾರ್ಟ್ ಆಗಬಹುದು. ಸೊ ಎರಡನೇದು ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಅಂದರೆ ಕ್ರಾನಿಕ್ ಆಗಿ ಇರೋದು, ಅಂದರೆ ಕೆಲವು ವಾರಗಳು ಅಥವಾ ಕೆಲವು ತಿಂಗಳುಗಳಿಂದ ಅವರಿಗೆ ಕಾನ್ಸ್ಟಿಪೇಷನ್ ಇರುತ್ತೆ. ಇದನ್ನು ನಾವು ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಇದರಲ್ಲೂ ಅಷ್ಟೇ ಕಾಮನ್ ಕಾಸ್ ಏನು ಅಂತಂದರೆ ಅವರ ಜೀವನ ಶೈಲಿ, ಸೆಡೆಂಟ್ರಿ ಲೈಫ್ ಸ್ಟೈಲ್, ಅಂದರೆ ಅವ್ರ ಫಿಸಿಕಲ್ ಆ್ಯಕ್ಟಿವಿಟೀಸು ಇರಲ್ಲ, ನೀರು ಸರಿಯಾಗಿ ಕುಡಿಯೋದಿಲ್ಲ, ಹಣ್ಣು ತರಕಾರಿ ಅಂದರೆ ಫೈಬರ್ ಡಯಟ್ಸು ಸರಿಯಾಗಿ ತಗೊಳ್ಳಲ್ಲ, ಅಥವಾ ಫ್ಯಾಟ್ ಫುಡ್ ಅನ್ನೋದು ಅಂದರೆ ಫ್ಯಾಟಿ ಫುಡ್ ಅಂದರೆ ಈಗ ನಾವು ಜಿಡ್ಡು ಪದಾರ್ಥಗಳು ಜಾಸ್ತಿ ತಗೊಳ್ಳೋದ್ರಿಂದ ಕೂಡ ಅವರಿಗೆ ಮಲಬದ್ಧತೆಯನ್ನು ಬರುತ್ತೆ. ಮೂರನೇದು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಫಂಕ್ಷನಲ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಕಾರಣ ಏನೂ ಸಿಗಲ್ಲ ನಮಗೆ, ಯಾಕೆ ಮಲಬದ್ಧತೆ ಬಂದಿದೆ ಅಂತ ಹಲವಾರು ಟೆಸ್ಟ್ಗಳನ್ನು ಮಾಡಿ ನೋಡಿರ್ತೀವಿ, ಆದರೂ ಕೂಡ ಅವರಿಗೆ ಕಾರಣ ಸಿಗಲ್ಲ. ಇದನ್ನು ನಾವು ಫಂಕ್ಷನಲ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ನಾಲ್ಕನೇದು ಸ್ಲೋ ಟ್ರಾನ್ಸಿಟ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ನಮ್ಮ ಕರಳು ಅಂದರೆ ದೊಡ್ಡ ಕರಳು ಮೂಮೆಂಟ್ ಸ್ಲೋ ಆಗಿ ಆಗ್ತಾ ಇರುತ್ತೆ. ಆಗೇನಾಗುತ್ತೆ ಕಾನ್ಸ್ಟಿಪೇಷನ್ ಅಂದರೆ ಮೋಷನ್ ಸರಿಯಾಗಿ ಆಗಲ್ಲ. ಇದನ್ನು ನಾವು ಸ್ಲೋ ಟ್ರಾನ್ಸಿಟ್ ಅಂತ ಹೇಳ್ತೀವಿ, ಸ್ಲೋ ಟ್ರಾನ್ಸಿಟ್ ಕಾನ್ಸ್ಟಿಪೇಷನ್. ಇನ್ನು ಒಂದು ಔಟ್ಲೆಟ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಅಂದರೆ ಗುದದ್ವಾರದಲ್ಲಿ ಏನಾದರೂ ಅಬ್ನಾರ್ಮಲ್ ಮೂಮೆಂಟ್, ಅಂದರೆ ಈಗ ನಾವು ಮೋಷನ್ ಮಾಡಬೇಕಾದಾಗ ಕೆಳಗಡೆ ಗುದದ್ವಾರ ಓಪನ್ ಆಗಬೇಕು. ಕೆಲವೊಬ್ಬರಿಗೆ ಅದು ಓಪನ್ ಆಗಲ್ಲ, ಅವರು ಎಷ್ಟೇ ಪ್ರಯತ್ನ ಮಾಡಲಿ ಮೋಷನ್ ಬಂದು ಕೆಳಗಡೆ ಬಂದು ನಿಲ್ಲುತ್ತೆ, ಅದು ಗುದದ್ವಾರ ಓಪನ್ ಆಗಲ್ಲ. ಅದಕ್ಕೆ ನಾವು ಔಟ್ಲೆಟ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಇನ್ನು ಒಂದು ಸೆಕೆಂಡ್ರಿ ಕಾಸಸ್ ಅಂತ ಹೇಳ್ತೀವಿ. ಅಂದರೆ ಕೆಲವೊಬ್ಬರು ಪೇಷಂಟ್ಸ್ಗೆ ಶುಗರ್ ಇರ್ಬೋದು, ಥೈರಾಯ್ಡ್ ಫಂಕ್ಷನ್ಸ್ ಅಬ್ನಾರ್ಮಲ್ ಇರ್ಬೋದು, ಅಥವಾ ಪಾರ್ಕಿನ್ಸನ್ಸ್ ಅಂತ ಹೇಳ್ತೀವಿ, ಪಾರ್ಕಿನ್ಸನ್ಸ್ ಕಾಯಿಲೆ ಇರಬಹುದು. ಈ ಥರ ಕೆಲವೊಂದು ಕಾರಣಗಳಿಂದ ಈ ಮೋಷನ್ಸ್ ಪ್ರಾಬ್ಲಮ್ ಆಗುತ್ತೆ. ಈ ಥರ ಇದ್ದವರಿಗೆ ನಾವು ಸೆಕೆಂಡರಿ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಯಾಕೆ ನಾವು ತಿಳ್ಕೋಬೇಕು ಅಂತಂದರೆ ನಮ್ಮ ಟ್ರೀಟ್ಮೆಂಟ್, ಅಂದರೆ ಈ ಮಲಬದ್ಧತೆ ಟ್ರೀಟ್ಮೆಂಟು ಈ ವೆರೈಟೀಸ್ ಆಫ್ ಕಾನ್ಸ್ಟಿಪೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯಾಕೆ ಈ ಮಲಬದ್ಧತೆಯ ಅವೇರ್ನೆಸ್ ಮಂತ್ ಅಂತ ನಾವು ಆಚರಣೆ ಮಾಡ್ತೀವಿ? ಸೊ ಮಲಬದ್ಧತೆಯ ಅವೇರ್ನೆಸ್ ಮಂತ್ ಯೂಶ್ವಲಿ ಡಿಸೆಂಬರ್ ತಿಂಗಳಲ್ಲಿ ಆಗುತ್ತೆ. ಯಾಕೆ ಅಂದರೆ ಡಿಸೆಂಬರ್ ನಮ್ಮ ಈ ಭಾಗದಲ್ಲಿ ಅಂದರೆ ನಮ್ಮ ದೇಶದಲ್ಲಿ ಈಗ ವಿಂಟರ್ ಸೀಸನ್. ಸೊ ವಿಂಟರಲ್ಲಿ ಏನಾಗುತ್ತೆ ಅಂತಂದರೆ ಭಾಳಷ್ಟು ಜನ ನೀರನ್ನು ಕಡಿಮೆ ತೊಗೊತಾ ಇರ್ತಾರೆ.
ಸೊ ನೀರು ಕಡಿಮೆ ತಗೊಳ್ಳೋದ್ರಿಂದ ಅವರಿಗೆ ಮಲಬದ್ಧತೆಯನ್ನು ಜಾಸ್ತಿ ಆಗುತ್ತೆ. ಸೊ ಈ ತಿಂಗಳಲ್ಲಿ ನಮಗೆ ಬಹಳಷ್ಟು ಪೇಷಂಟ್ಸು ಮಲಬದ್ಧತೆಯ ಪ್ರಾಬ್ಲಮಿಂದ ಬರ್ತಿರ್ತಾರೆ. ಇದು ಯಾಕೆ ಅಂತಂದರೆ ಅವರಿಗೆ ಅವೇರ್ನೆಸ್, ಅಂದರೆ ಅವರಿಗೆ ಲೈಕ್ ನಾಲೆಡ್ಜ್ ಅನ್ನೋದು ಒಂದು ಸ್ವಲ್ಪ ಅದ್ರ ಬಗ್ಗೆ ಅಷ್ಟು ಇರಲ್ಲ. ಅದಕ್ಕಂತ ಹೇಳಿ ನಾವು ಈ ಮಲಬದ್ಧತೆಯ ಅವೇರ್ನೆಸ್ ಮಂತ್ ಅಂತ ಹೇಳಿ ಆಚರಣೆ ಮಾಡಿ ಅಂಥವರಿಗೆ ನಾವು ಅವೇರ್ನೆಸ್ನ ಇದು ಹಂಚೋದಕ್ಕೆ ನಾವು ಈ ಅವೇರ್ನೆಸ್ ಮಂತ್ನ ಮಾಡ್ತೀವಿ. ಸೊ ಕಾರಣಗಳು, ಮಲಬದ್ಧತೆಯ ಕಾರಣಗಳು ಏನು? ಮೊಟ್ಟ ಮೊದಲಿಗೆ ನಮಗೆ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಿ. ಸೊ ಲೈಫ್ ಸ್ಟೈಲ್ ಚೇಂಜಸ್ ಅಂತಂದರೆ ನಾವು ತಿನ್ನೋ ಆಹಾರ ಅಥವಾ ಕುಡಿಯೋ ನೀರು ಅಥವಾ ನಾವು ನಮ್ಮ ಜೀವನ ಶೈಲಿ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್, ಈ ಪ್ರಾಬ್ಲಮ್ಸ್ ಇರೋದ್ರಿಂದ ನಮಗೆ ಮಲಬದ್ಧತೆಯನ್ನು ಬರುತ್ತೆ. ಸೊ ಕಡಿಮೆ ನೀರು ಕುಡಿಯೋದ್ರಿಂದ ಅಥವಾ ಕಡಿಮೆ ಫೈಬರ್ ಡೈಟ್ ಅಂದರೆ ಹಣ್ಣು ತರಕಾರಿ ಅಂಥವೆಲ್ಲ ತಗೊಳ್ಳೋದ್ರಿಂದ, ಸೊ ನಾವು ವಾಕಿಂಗು, ಜಾಗಿಂಗು ಅಥವಾ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಡಿಮೆ ಆಗೋದ್ರಿಂದನೂ ಈ ಮಲಬದ್ಧತೆಯನ್ನು ಬರುತ್ತೆ. ಇದು ಮೊಟ್ಟ ಮೊದಲನೇ ಕಾರಣ. ಎರಡನೇದು ಬಂದುಬಿಟ್ಟು ಈ ಮೆಡಿಕಲ್ ಕಂಡೀಷನ್ಸು, ಅಂದರೆ ಈಗ ಶುಗರ್ ಇದ್ದವರಿಗೆ ಅಥವಾ ಥೈರಾಯ್ಡ್ ಪ್ರಾಬ್ಲಮ್ಸ್ ಇದ್ದವರಿಗೆ, ಪಾರ್ಕಿನ್ಸನ್ಸ್ ಇದ್ದವರಿಗೆ, ಸೊ ಈ ಥರ ಕೆಲವೊಮ್ಮೆ ಮೆಡಿಸಿನ್ಸ್ ತೊಗೊಳೋದ್ರಿಂದ, ಮೆಡಿಸಿನ್ಸ್ ಅಂದರೆ ಈಗ ಓಪಿಯಾಯ್ಡ್ಸ್ ಅಂತ ಹೇಳ್ತೀವಿ, ಅದು ಪೇಯ್ನ್ ಕಿಲ್ಲರ್ಸ್. ಸೊ ಸಾಮಾನ್ಯವಾಗಿ ಏನಾದರೂ ಪೇಯ್ನ್ ಬಂತು ಅಂತಂದರೆ ಭಾಳಷ್ಟು ಜನ ಪೇಷಂಟ್ಸು ಹೊರಗಡೆ ಫಾರ್ಮಸಿಗೆ ಹೋಗಿ, ಮೆಡಿಕಲ್ ಶಾಪ್ಸ್ಗೆ ಹೋಗಿ ಮೆಡಿಸಿನ್ಸ್ ಎಲ್ಲ ತೊಗೊತಾ ಇರ್ತಾರೆ. ಅಂಥ ಕೆಲವೊಂದು ಮೆಡಿಸಿನ್ಸಿಂದನೂ ಕೂಡ ಈ ಥರ ಮಲಬದ್ಧತೆ ಬರುತ್ತೆ. ಕೆಲವೊಂದು ಮೆಡಿಸಿನ್ಸು ಅಂದರೆ ನ್ಯೂರಲಾಜಿಕಲ್ ಅಂದರೆ ಸೈಕ್ಯಾಟ್ರಿಕ್ ಕಂಡೀಷನ್ಸ್ಗೂ ಕೊಡ್ತಾರೆ. ಸೊ ಅಂಥ ಮೆಡಿಸಿನ್ಸಿಂದನೂ ಕೂಡ ಮಲಬದ್ಧತೆಯನ್ನು ಬರುತ್ತೆ. ಸೆಕೆಂಡ್ರಿ ಕಾಸಸ್ ಅಂತಂದರೆ ಈಗ ಸ್ಟ್ರೆಸ್ ಜಾಸ್ತಿ, ಏನಾದರೂ ಸ್ಟ್ರೆಸ್ ಇದ್ರೂ, ಆ್ಯಂಗ್ಸೈಟಿ ಇದ್ದರೂ ಕೂಡ, ಕೆಲವೊಮ್ಮೆ ಪ್ರೆಗ್ನೆನ್ಸಿಯಿಂದನೂ, ಆಮೇಲೆ ಕೆಲವೊಮ್ಮೆ ಈ ಏಜ್ ಆದವ್ರಿಗೆ, ವಯಸ್ಸಾದವ್ರಿಗೂ ಕೂಡ ಈ ಕಾನ್ಸ್ಟಿಪೇಷನ್ ಅನ್ನೋದು ಭಾಳಷ್ಟು ಕಾಮನ್. ಸೊ ಈ ಮಲಬದ್ಧತೆ ನಾವು ಏನಾದರೂ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂತಂದರೆ ಏನು ಆಗಬಹುದು? ಒಂದು, ಈ ಮಲಬದ್ಧತೆ ಇದ್ದಾಗ ಪೇಷಂಟ್ಸು ಭಾಳ ಸ್ಟ್ರೈನ್ ಮಾಡ್ತಾರೆ ಮೋಷನ್ ಮಾಡಲಿಕ್ಕೆ, ಅಂದರೆ ಜಾಸ್ತಿ ಪ್ರೆಷರ್ ಕೊಟ್ಟು ಮಾಡ್ತಾರೆ. ಸೊ ಆ ಥರ ಮಾಡಿದಾಗ ಪೇಷಂಟ್ಸ್ಗೆ ಪೈಲ್ಸ್ ಅಂದರೆ ಹೆಮರಾಯ್ಡ್ಸ್ ಅಂತ ಹೇಳ್ತೀವಿ, ಪೈಲ್ಸ್ ಅದು ಆಗಬಹುದು. ಫಿಶರ್ ಅಂತ ಹೇಳ್ತೀವಿ, ಫಿಶರ್ ಅಂದರೆ ಕೆಳಗಡೆ ಒಂದು ಕ್ರ್ಯಾಕ್ ಥರ ಆಗಬಹುದು. ಅಥವಾ ರೆಕ್ಟಲ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ದೊಡ್ಡ ಕರಡಿನ ಅಂತಿಮ ಭಾಗ ರೆಕ್ಟಮ್ ಅಂತ ಹೇಳ್ತೀವಿ, ಅದು ಕೂಡ ಕೆಳಗಡೆ ಜಾರಿ ಬರಬಹುದು. ಸೊ ಇವೆಲ್ಲನೂ ಆಗೋ ಸಾಧ್ಯತೆ ಇರುತ್ತೆ. ಇದ್ರ ಜೊತೆ ನಮ್ಮ ಏನಂತಾರೆ ಲೈಫ್ ಸ್ಟೈಲ್, ನಾವು ನಮ್ಮ ಕಾರ್ಯ ಮಾಡೋದ್ರಲ್ಲಾಗಲಿ ಅದರಲ್ಲೆಲ್ಲ ನಾವು ಒಂದು ಸ್ವಲ್ಪ ವೀಕ್ ಆಗಿಬಿಡ್ತೀವಿ. ಯಾಕೆ ಅಂತಂದರೆ ಈ ಮೋಷನ್ ಅನ್ನೋದು ಸರಿಯಾಗಿ ಕ್ಲಿಯರ್ ಆಗಿಲ್ಲ ಅಂತಂದರೆ ಈ ವೇಸ್ಟ್ ಮೆಟೀರಿಯಲ್ ಅನ್ನೋದು ಈ ದೊಡ್ಡ ಕರಳಲ್ಲಿ ಉಳ್ಕೊಂಡ್ಬಿಡುತ್ತೆ. ಅಲ್ಲಿಂದ ನಮ್ಮ ಬಾಡಿಗೆಲ್ಲ ಹರಡಿ, ಸೊ ಈ ಲೆಥಾರ್ಜಿ ಅಂತ ಹೇಳ್ತೀವಿ, ಲೈಕ್ ಇಚ್ಛೆ ಇರಲ್ಲ ಕೆಲಸ ಮಾಡಲಿಕ್ಕೆ, ವೀಕ್ನೆಸ್ ಅಂತ ಹೇಳ್ತಿರ್ತೀವಿ, ಇದೆಲ್ಲನೂ ಬರುತ್ತೆ. ಸೊ ಅದಕ್ಕಾಗಿ ನಾವು ಈ ಕಾನ್ಸ್ಟಿಪೇಷನ್ ಅನ್ನೋದು, ಸೊ ಅಂದರೆ ಮಲಬದ್ಧತೆಯನ್ನು ಇಮಿಡಿಯೇಟ್ಲಿ ಐಡೆಂಟಿಫೈ ಮಾಡಿ ಸೊ ಅದರದ್ದು ಟ್ರೀಟ್ಮೆಂಟ್ನ ತೊಗೋಬೇಕಾಗುತ್ತೆ. ಈ ಮಲಬದ್ಧತೆ ಅನ್ನೋದು ಕೆಲವೊಮ್ಮೆ ಡೇಂಜರಸ್ ಸೈನ್ಸನ್ನು ತೋರಿಸ್ತಾ ಇರುತ್ತೆ. ಸೊ ಡೇಂಜರಸ್ ಸೈನ್ಸ್ ಅಂದರೆ ಏನು? ಒಂದು, ಬ್ಲೀಡಿಂಗ್ ಆಗಬಹುದು ಮೋಷನಲ್ಲಿ, ಅಥವಾ ಸಡನ್ ವೆಯ್ಟ್ ಲಾಸ್ ಆಗಬಹುದು, ಅಥವಾ ಹಸು ಆಗಲಾರ್ದಂಗೂ ಇರಬಹುದು. ಈ ಥರ ಏನಾದರೂ ಡೇಂಜರ್ ಸೈನ್ಸ್ ಅಂದರೆ ರೆಡ್ ಫ್ಲ್ಯಾಗ್ಸ್ ಅಂತ ಹೇಳ್ತೀವಿ. ಈ ಥರ ರೆಡ್ ಫ್ಲ್ಯಾಗ್ಸ್ ಏನಾದರೂ ಕಾಣಿಸ್ಕೊಂಡ್ರೆ ಇಮಿಡಿಯೇಟ್ಲಿ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಯಾಕೆ ಅಂತಂದರೆ ಈ ಥರ ಲಕ್ಷಣಗಳು ಕೆಲವೊಮ್ಮೆ ಕ್ಯಾನ್ಸರಲ್ಲೂ ಕಾಣಿಸ್ಕೊಳ್ಳುತ್ತೆ. ಸೊ ಅದಕ್ಕಂತ ಹೇಳಿ ಸ್ಪೆಷಲಿಸ್ಟ್ ಹತ್ರ ಹೋಗಿ ಸೊ ಅದನ್ನು ಟೆಸ್ಟ್ ಮಾಡಿಕೊಂಡು ಹಾಗೇನಾದರೂ ಇದ್ದರೆ ಸೊ ಅರ್ಲಿಯಾಗಿ ಡಿಟೆಕ್ಟ್ ಮಾಡಿ ಅದ್ರ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದರದ್ದು ಕೂಡ ಕ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಮಲಬದ್ಧತೆಯನ್ನು ನಾವು ಯಾವ ಥರ ನಾವು ಅದನ್ನು ಮ್ಯಾನೇಜ್ ಮಾಡ್ಬೋದು? ಒಂದು, ಹೈಡ್ರೇಷನ್ ಅಂದರೆ ಸರಿಯಾಗಿ ನೀರನ್ನು ತೊಗೋಬೇಕಾಗುತ್ತೆ. ಸೊ ಪ್ರತಿದಿನ ಮಿನಿಮಮ್ 2 ರಿಂದ 3 ಲೀಟರ್ ತೊಗೋಬೇಕು. ಸೊ ಇದು ನಮ್ಮ ಸರೌಂಡಿಂಗ್ ಟೆಂಪ್ರೇಚರ್ ಮೇಲೆಯೂ ಡಿಪೆಂಡ್ ಆಗುತ್ತೆ. ಸೊ ಈ ವಿಂಟರ್ ಸೀಸನಲ್ಲಿ ಅಂದರೆ ಚಳಿಗಾಲದಲ್ಲಿ ಮಿನಿಮಮ್ 2 ಲೀಟರ್ನ ತೊಗೊಳ್ಳೇಬೇಕಾಗುತ್ತೆ. ಸೊ ಸಮ್ಮರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ಎರಡನೇದು ಫುಡ್. ಈ ಫುಡ್ಡಲ್ಲಿ ಅಂತಂದರೆ ಜಾಸ್ತಿ ನಾವು ಫ್ರೂಟ್ಸ್, ವೆಜಿಟೇಬಲ್ಸು ಇದನ್ನು ತೊಗೋಬೇಕಾಗುತ್ತೆ. ಮೂರನೇದು ಫಿಸಿಕಲ್ ಆ್ಯಕ್ಟಿವಿಟೀಸ್, ವಾಕಿಂಗ್ ಅಥವಾ ಜಾಗಿಂಗು ಅಥವಾ ಸೈಕ್ಲಿಂಗು ಇವನ್ನ ಮಾಡ್ತಾ ಇರಬೇಕು. ನಾಲ್ಕನೇದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಅಂದರೆ ಭಾಳಷ್ಟು ಜನ ಪೇಷಂಟ್ ಏನಾದ್ರು ಸ್ಟ್ರೆಸ್ಸಲ್ಲಿದ್ದರೆ, ಟೆನ್ಷನಲ್ಲಿದ್ದರೆ ಅದನ್ನು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಲೈಕ್ ಯೋಗ ಆಗಲಿ ಮೆಡಿಟೇಷನ್ ಆಗಲಿ ಮಾಡಬೇಕು.
ನಾಲ್ಕನೇದು ಏನಾದರೂ ಮೆಡಿಕೇಷನ್ಸ್, ಅಂದರೆ ಕೆಲವೊಮ್ಮೆ ಮೆಡಿಕೇಷನ್ಸ್ ನಾವು ತಗೊಳ್ಳೋ ಮೆಡಿಕೇಷನ್ಸಿಂದನೂ ಈ ಥರ ಮಲಬದ್ಧತೆ ಆಗುತ್ತೆ. ಸೊ ಅಂಥ ಮೆಡಿಕೇಷನ್ಸ್ನ ನಾವು ಸ್ಟಾಪ್ ಮಾಡಬೇಕು. ಇನ್ನೂ ಒಂದು, ಈಗ ಔಟ್ಡೋರ್ ಡಿಸ್ಫಂಕ್ಷನ್ ಅಂದರೆ ಔಟ್ಲೆಟ್ ಡಿಸ್ಫಂಕ್ಷನ್ ಅಂತ ನಾವು ಹೇಳಿದ್ವಿ. ಸೊ ಔಟ್ಲೆಟ್ ಡಿಸ್ಫಂಕ್ಷನ್ ಥರ ಇದ್ದವರಿಗೆ ಸೊ ಕೆಲವೊಂದು ಸ್ಪೆಷಲ್ ಟೆಸ್ಟು ಇರುತ್ತೆ. ಅದು ನಾವು ಏನೋ ರೆಕ್ಟಲ್ ಮ್ಯಾನೋಮೆಟ್ರಿ ಅಂತ ಹೇಳ್ತೀವಿ. ಅದು ಮಾಡಿದರೆ ಅದು ಕನ್ಫರ್ಮ್ ಆಗುತ್ತೆ ಇದು ಏನಲ್ ಔಟ್ಲೆಟ್ ಡಿಸ್ಫಂಕ್ಷನಿಂದ ಆಗ್ತಾ ಇದೆನಾ ಅಥವಾ ಬೇರೆ ಯಾವುದಾದ್ರೂ ಕಾರಣದಿಂದ ಆಗ್ತಾ ಇದೆನಾ ಅಂತ. ಅದೇನಾದರೂ ಔಟ್ಲೆಟ್ ಡಿಸ್ಫಂಕ್ಷನ್ ಅಂತ ಕನ್ಫರ್ಮ್ ಆಯಿತು ಅಂತಂದರೆ ಅದಕ್ಕೆ ಬಯೋಫೀಡ್ಬ್ಯಾಕ್ ಥೆರಪಿ ಅಂತ ನಾವು ಮಾಡ್ತೀವಿ. ಸೊ ಆ ಬಯೋಫೀಡ್ಬ್ಯಾಕ್ ಥೆರಪಿಯಲ್ಲಿ ನಾವು ಅವ್ರಿಗೆ ಟ್ರೈನ್ ಮಾಡ್ತೀವಿ, ಯಾವ ಥರ ಗುದದ್ವಾರನ ಓಪನ್ ಮಾಡಬೇಕು, ಯಾವ ಥರ ಅದನ್ನು ಪ್ರೆಷರ್ ಕೊಡಬೇಕು ಅಂತ ನಾವು ಅವರಿಗೆ ಟ್ರೈನ್ ಮಾಡ್ತೀವಿ. ಈ ಥರ ಟ್ರೈನಿಂಗ್ ಮಾಡೋ ಮುಖಾಂತರ ಅವರಿಗೆ ವಿತೌಟ್ ಮೆಡಿಸಿನ್ಸೇ ಅವರ ಮಲಬದ್ಧತೆಯನ್ನು ದೂರ ಮಾಡಬಹುದು. ಸೊ ಇದು ಸ್ವಲ್ಪ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಇರುತ್ತೆ. ಕೆಲವೊಮ್ಮೆ 3 ತಿಂಗಳು 6 ತಿಂಗಳು ಅವರಿಗೆ ಟ್ರೈನ್ ಮಾಡಬೇಕಾಗುತ್ತೆ. ಬಟ್ ಈ ಥರ ಟ್ರೈನ್ ಮಾಡಿದ ಮೇಲೆ ಅವರಿಗೆ ಮೆಡಿಸಿನ್ಸ್ ಏನೂ ಬೇಕಾಗಲ್ಲ, ಈಸಿಯಾಗಿ ಅವರ ಮಲಬದ್ಧತೆ ಕಾರಣ ದೂರ ಆಗುತ್ತೆ. ಎರಡನೇದು ಸ್ಲೋ ಟ್ರಾನ್ಸಿಟ್ ಕಾನ್ಸ್ಟಿಪೇಷನ್ ಅಂತ ಹೇಳಿದ್ದೆ. ಸೊ ಈ ಥರ ಏನು ಅಂದರೆ ಈ ದೊಡ್ಡ ಕರಳು ಮೂಮೆಂಟು ಭಾಳ ಸ್ಲೋ ಆಗಿರುತ್ತೆ. ಕಾರಣಗಳು ಹಲವಾರು, ಅದರಲ್ಲಿ ಡಯಾಬಿಟಿಸು, ಥೈರಾಯ್ಡು, ಪಾರ್ಕಿನ್ಸನ್ಸ್ ಡಿಸೀಸು ಆ ಥರ ಇರೋದ್ರಿಂದ ಏನಾಗುತ್ತೆ, ನರಗಳು ವೀಕ್ ಆಗಿರುತ್ತೆ. ಸೊ ನರಗಳು ವೀಕ್ ಆಗಿರೋದ್ರಿಂದ ದೊಡ್ಡ ಕರಳು ಸ್ವಲ್ಪ ನಿಧಾನವಾಗಿ ಮೂವ್ ಆಗುತ್ತೆ. ಸೊ ಈ ಥರ ನಿಧಾನವಾಗಿ ಮೂವ್ ಆಗೋದ್ರಿಂದ ಅವರಿಗೆ ಮಲಬದ್ಧತೆಯನ್ನು ಬರುತ್ತೆ. ಸೊ ಆಗ ಕೆಲವೊಂದು ಮೆಡಿಸಿನ್ಸ್ ಇರುತ್ತೆ, ಈ ಮೂಮೆಂಟ್ನ ಒಂದು ಸ್ವಲ್ಪ ಫಾಸ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಆ ಥರ ಮೆಡಿಸಿನ್ಸ್ನ ನಾವು ಕೊಡಬೇಕಾಗುತ್ತೆ. ಕೆಲವೊಮ್ಮೆ ರೆಡ್ ಫ್ಲ್ಯಾಗ್ಸ್ ಅಂತ ಹೇಳಿದೆ, ಅಂದರೆ ಪೇಷಂಟಿಗೆ ವೆಯ್ಟ್ ಲಾಸು ಅಥವಾ ಬ್ಲೀಡಿಂಗು ಆ ಥರ ಇರೋ ಪೇಷಂಟ್ಸಿಗೆ ನಾವು ಚೆಕ್ ಮಾಡಿ ಯಾವ ಕಾರಣದಿಂದ ಈ ಥರ ಆಗ್ತಾ ಇದೆ, ಒಳಗಡೆ ಏನಾದರೂ ಅಲ್ಸರ್ಸ್ ಆಗಿದೆನಾ, ಒಳಗಡೆ ಏನಾದರೂ ಗಡ್ಡೆ ಆಗಿದೆನಾ, ಒಳಗಡೆ ಏನಾದರೂ ಕ್ಯಾನ್ಸರ್ಸ್ ಅಂಥವೇನಾದರೂ ಆಗಿದೆನಾ ಅಂತ ಹೇಳಿ ಚೆಕ್ ಮಾಡಬೇಕು. ಅಂಥವೇನಾದರೂ ಇದ್ದರೆ ಅರ್ಲಿ ಡಯಾಗ್ನೋಸಿಸ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ನ ಕೊಡಬೇಕಾಗುತ್ತೆ. ಸೊ ಕೆಲವೊಂದು ಆಹಾರಗಳನ್ನು ನಾವು ಅವಾಯ್ಡ್ ಮಾಡಬೇಕು. ಸೊ ಅದರಲ್ಲಿ ಲೈಕ್ ಹೈ ಫ್ಯಾಟಿ ಫುಡ್ ಅಂದರೆ ಲೈಕ್ ಜಿಡ್ಡು ಪದಾರ್ಥಗಳನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಪ್ರಾಸೆಸ್ಡ್ ಫುಡ್ ಅಂದರೆ ಹೊರಗಡೆ ಫುಡ್ಡನ್ನು ಸ್ಟೋರ್ ಮಾಡಿ ಆಮೇಲೆ ಫಾಸ್ಟ್ ಫುಡ್ಸು ಅಂಥವು ಅದೆಲ್ಲ ತಗೊಳ್ಳೋದ್ರಿಂದ ನಮ್ಮ ಕರಳು ಮೇಲೆ ಅದರ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಈ ಥರ ಫುಡ್ಡನ್ನು ಕೂಡ ನಾವು ಅವಾಯ್ಡ್ ಮಾಡ್ತಾ ಇರಬೇಕು. ಎರಡನೇದು, ಈ ನಮ್ಮ ಕರಳಿಗೆ ಶಕ್ತಿ ಬರುವಂಥ ಆಹಾರಗಳು ಅಂದರೆ ಬೆಸ್ಟ್ ಅಂತಂದರೆ ನಾವು ದಿನನಿತ್ಯ ಯೂಸ್ ಮಾಡುವಂಥ ಮೊಸರು ಅಥವಾ ಮಜ್ಜಿಗೆ, ಇವು ನಾವು ರೆಗ್ಯುಲರ್ ಆಗಿ ತೊಗೊತಾ ಇರಬೇಕು. ಈ ಥರ ತಗೊಳ್ಳೋದ್ರಿಂದ ನಮ್ಮ ಈ ದೊಡ್ಡ ಕರಳಿನ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸೊ ಈ ಹೆಲ್ತ್ ಇಂಪ್ರೂವ್ ಆದಾಗ ಈ ಮೋಷನ್ಸ್ ಪ್ರಾಬ್ಲಮ್ಸ್ ಅವೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಕೆಲವೊಂದು ಮೆಡಿಕೇಷನ್ಸ್ನ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ ಮಲಬದ್ಧತೆಗೆ. ಸೊ ಈ ಮಲಬದ್ಧತೆಯ ಮೆಡಿಕೇಷನ್ಸ್ನ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಅದನ್ನು ಅಬ್ಯೂಸ್ ಮಾಡ್ತಾರೆ, ಅಂದರೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ. ಸೊ ಈ ಥರ ಅಬ್ಯೂಸ್ ಮಾಡೋದು ಕೂಡ ತಪ್ಪು. ಯಾಕೆ ಅಂತಂದರೆ ಅದು ಮೆಡಿಸಿನ್ಸು ಅವ್ರ ಮೇಲೆ ಅಡಿಕ್ಟ್ ಆಗುತ್ತೆ. ಸೊ ಆ ಮೆಡಿಸಿನ್ಸ್ ಬಿಟ್ಟು ಅವರಿಗೆ ಇರೋಕ್ಕೆ ಆಗಲ್ಲ. ಸೊ ಅದಕ್ಕಂತ ಹೇಳಿ ದಿನನಿತ್ಯ ಅಥವಾ ಕ್ರಾನಿಕ್ ಆಗಿ ಲಾಂಗ್ ಟರ್ಮ್ ಆಗಿ ಅಂಥ ಮೆಡಿಸಿನ್ಸ್ನ ಯೂಸು ಮಾಡಬಾರ್ದು. ಸೊ ಅದಕ್ಕಂತ ಹೇಳಿ ಡಾಕ್ಟರ್ಸ್ ಹತ್ರ ಹೋಗಿ ಅವರ ಸಲಹೆ ತಗೊಂಡು ಅದ್ರ ಪ್ರಕಾರ ನಾವು ಮೆಡಿಸಿನ್ಸನ್ನ ತಗೊಂಡು ಮಲಬದ್ಧತೆಯನ್ನು ದೂರ ಮಾಡ್ಕೋಬೋದು. ಸೊ ಈ ಸ್ಲೋ ಟ್ರಾನ್ಸಿಟ್ ಕಾನ್ಸ್ಟಿಪೇಷನ್ನು ಅಥವಾ ಈ ಔಟ್ಲೆಟ್ ಡಿಸ್ಫಂಕ್ಷನ್ ಕಾನ್ಸ್ಟಿಪೇಷನ್ನು ಅಥವಾ ಈ ರೆಡ್ ಫ್ಲ್ಯಾಗ್ಸ್ ಇರೋವಂಥ ಕಾನ್ಸ್ಟಿಪೇಷನ್ನು ಇವೆಲ್ಲನೂ ಡಯಾಗ್ನೈಸ್ ಮಾಡಲಿಕ್ಕೆ ನಮ್ಮ ಹತ್ರ ಎಲ್ಲ ಥರದ ಇನ್ವೆಸ್ಟಿಗೇಷನ್ಸು ಇದೆ. ಸೊ ನಮ್ಮ ಹತ್ರ ಮ್ಯಾನೋಮೆಟ್ರಿ ಅಂತ ಒಂದು ಯಂತ್ರ ಇದೆ. ಇದು ನಾವು ಔಟ್ಲೆಟ್ ಡಿಸ್ಫಂಕ್ಷನ್ನ ಫೈಂಡ್ ಔಟ್ ಮಾಡೋವಂಥ ಮೆಷಿನ್ನು. ಇದು ನಮ್ಮ ರಾಜ್ಯದಲ್ಲಿ ಅಂದರೆ ಈ ಥರ ಮೆಷಿನ್ನು ಮೊಟ್ಟ ಮೊದಲಿಗೆ ನಾವೇ ತಂದಿರೋದು. ಈಗ ಸದ್ಯಕ್ಕೆ ಅದರಿಂದ ಭಾಳಷ್ಟು ಜನ ಔಟ್ಲೆಟ್ ಡಿಸ್ಫಂಕ್ಷನ್ನ ನಾವು ಫೈಂಡ್ ಔಟ್ ಮಾಡಿ ಅವರಿಗೆ ಬಯೋಫೀಡ್ಬ್ಯಾಕ್ ಥೆರಪಿಯಿಂದ ಭಾಳಷ್ಟು ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ. ಸೊ ಇಂಥ ಪೇಷಂಟ್ಸು ಸಾಮಾನ್ಯವಾಗಿ ಅವರಿಗೆ ಡಯಾಗ್ನೋಸಿಸ್ ಆಗಲಾರ್ದೆ ಎಲ್ಲ ಕಡೆ ತಿರುಗ್ತಾ ಇರ್ತಾರೆ. ಸೊ ಇಂಥ ಫೆಸಿಲಿಟಿ, ಇಂಥ ಟೆಸ್ಟ್ ಮಾಡುವಂಥ ಫೆಸಿಲಿಟಿ ನಮ್ಮಲ್ಲಿ ಇದೆ. ಎರಡನೇದು, ಈ ಏನಾದರೂ ರೆಡ್ ಫ್ಲ್ಯಾಗ್ಸ್ ಅಂತ ಇರೋ ಕಾನ್ಸ್ಟಿಪೇಷನ್ಸ್ಗೆ ನಾವು ಕೊಲೊನೋಸ್ಕೋಪಿ ಅಂತ ಹೇಳ್ತೀವಿ, ಆಮೇಲೆ CT ಸ್ಕ್ಯಾನಿಂಗು. ಸೊ ಇವೆರಡು ಟೆಸ್ಟು ಕೂಡ ನಮ್ಮಲ್ಲೇ ನಾವು ಮಾಡ್ತೀವಿ. ಅದು ಮಾಡಿ ನಮಗೆ ಏನಾದರೂ ಅದರಲ್ಲಿ ಕಾರಣ ಸಿಕ್ಕಿದ್ರೆ ಅದ್ರ ತಕ್ಕಂಗೆ ನಾವು ಚಿಕಿತ್ಸೆಯನ್ನು ನಾವು ಕೊಡ್ತೀವಿ.